ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನನಗೆ ರಜೆ, ಯಾಕಂತ ಹೇಳಿದರೆ ಯುಗಾದಿ ಅಲ್ವಾ. ಆದರೆ ನಮ್ಮಲ್ಲಿ ಯುಗಾದಿ ಆಚರಣೆ ಮಾಡೋದು ನಾವು ಸೌರಮಾನ ಯುಗಾದಿಗೆ. ನಮ್ಮಲ್ಲಿ ವಿಶು ಅಂತ ಹೇಳ್ತೇವೆ. ಅಮ್ಮ ಪೂಜೆಗೆ ಹೂ ಕೊಯ್ತಾ ಇದ್ದಾರೆ. ನಮ್ಮಲ್ಲಿ ನಿತ್ಯ ಪೂಜೆ ಉಂಟು, ಬೆಳಗ್ಗೆ ಅಪ್ಪ ಪೂಜೆ ಮಾಡ್ತಾರೆ, ಹಾಗೆ ಅಮ್ಮ ಹೂ ಕೊಯ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು. ಈ ಕಾಯಿ ತೋಟ ನಾನು ನಿಮಗೆ ತೋರಿಸ್ಲಿಲ್ಲ ಅಂತ ಅಂದುಕೊಳ್ತೇನೆ. ಹಳದಿ ಗುಲಾಬಿ ಎಲ್ಲ ಉಂಟು. ಈ ಗುಲಾಬಿ ಗಿಡ ಇಲ್ವಾ ನಮ್ಮಲ್ಲಿ ಎಷ್ಟು ಹಿಂದೆಯಿಂದಲೇ ಉಂಟು ಅಂತ ಹೇಳಿದರೆ, ನಾನು ಶಾಲೆಗೆ ಹೋಗುವಾಗ ಎಲ್ಲ 2 ಜಡೆ ಕಟ್ಟುವಾಗ ಒಂದು ಜಡೆಗೆ ಈ ಗುಲಾಬಿ, ಮತ್ತೊಂದು ಜಡೆಗೆ ಇಲ್ವಾ ಈ ಗುಲಾಬಿ ಮುಡಿತಾ ಇದ್ದೆ. ಇದೆರಡು ಕಾಂಬಿನೇಷನ್ ಚಂದ ಕಾಣ್ತದೆ. ಕ್ಯಾಥ್ರಿನ್, ಅಮೇರಿಕನ್ ಬ್ಯೂಟಿ ಅಂತೆಲ್ಲ ಕರೀತಾರಂತೆ ಈ ಗುಲಾಬಿಗೆ. ನೋಡಿ, ದೊಡ್ಡದಾಗಿ ಚಂದ ಕಾಣ್ತದೆ ಈ ಹೂವು. ಇಲ್ಲಿಂದ ಮತ್ತೆ ನಮ್ಮ ತೋಟಕ್ಕೆ ಹೋಗುವ ದಾರಿ ಗೊತ್ತುಂಟಲ್ಲ ನಿಮಗೆ. ನಾನು ಪ್ರತಿ ಸಲ ಹೋಗ್ತೇನೆ. ಇಲ್ಲಿಂದ ಇಳಿದು ಹಾಗೆ ಹೋಗಿ ಅಲ್ಲೊಂದು ಮಾರ್ಗ ಸಿಗ್ತದೆ. ನಾಗರ ಹಾವೆಲ್ಲ ಬಂದಿತ್ತು ನೋಡಿ ಮೊನ್ನೆ. ಅದರಿಂದ ಕೆಳಗೆ ಹೋಗಿ ಅಲ್ಲಿ ಕೆರೆ ಎಲ್ಲ ಉಂಟು, ಮತ್ತು ದೊಡ್ಡಮ್ಮನ ಮನೆ ಕೂಡ ಉಂಟು. ಕೆಳಗೆ ನಮ್ಮ ತೋಟ. ಇಲ್ಲಿ ಈ ಕಲ್ಲುಗಳು ನಿಮಗೆ ಕಾಣ್ತಾ ಇರಬಹುದು. ಇಲ್ಲಿ ನಮ್ಮ ಬಾಲ್ಯದ ತುಂಬ ಮೆಮೊರಿಗಳುಂಟು. ಯಾಕಂತ ಹೇಳಿದರೆ, ಮೊದಲು ನಮಗೆ ಮಾರ್ಗ ಇಲ್ಲದಾಗ ಇಲ್ಲಿಂದ ಇಳಿದುಕೊಂಡು ಹೋಗಿ ಪೇಟೆಗೆಲ್ಲ, ಶಾಲೆಗೆಲ್ಲ ಹೋಗ್ತಾ ಇದ್ದೆವು. ಇಲ್ಲಿ ಕಲ್ಲು ಕಾಣ್ತಾ ಇರಬಹುದು ನಿಮಗೆ. ಇದರಲ್ಲಿ ಇಲ್ವಾ ಈ ಕಲ್ಲು ನನ್ನ ಅಕ್ಕಂದು, ಈ ಕಲ್ಲು ನನ್ನದಾಗಿತ್ತು. ಇಲ್ಲಿ ಒಂದು ಮರ ಇತ್ತಾಯ್ತಾ, ಕ್ರೋಟನಿದ್ದು. ಹಾಗೆ ಇಲ್ಲಿ ಕೂಡ ಒಂದು ಮರ ಇತ್ತು, ಅದು ಅವಳ ಮರ, ಇದು ನನ್ನ ಮರ ಅಂತ ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಆಟ ಆಡಿದ್ದೇವೆ. ಅದಾದ ನಂತರ ತೆಂಗಿನಕಾಯಿ ಗೆರಟೆ ಹಿಡ್ಕೊಂಡು ಅಡಿಗೆ ಮಾಡಿದ್ದು, ಹಾಗೆ ಸಾಕಷ್ಟು ನೆನಪುಗಳುಂಟು ಈ ಕಲ್ಲಿನಲ್ಲಿ. ಈಗ ತೋಟಕ್ಕೆ ಹೋಗುವ ದಾರಿ ಇದು. ಈ ಸೀನ್ ನನಗೆ ಒಂಥರ ಖುಷಿ ಆಯಿತು ನೋಡಿ. ತುಳಸಿ ಕಟ್ಟೆಯ ತುಳಸಿ ಗಿಡಕ್ಕೆ ಮಾತ್ರ ಬಿಸಿಲು ಬೀಳ್ತಾ ಇರುವಂಥದ್ದು, ಕೆಳಗೆಲ್ಲ ಎಂತ ಬಿಸಿಲಿಲ್ಲ, ಇಲ್ಲಿಗೆ ಬಿಸಿಲು ಬೀಳ್ತಾ ಇರೋದು ಕಾಣ್ತಾ ಇರಬಹುದು ನಿಮಗೆ. ಇವತ್ತು ನನಗೆ ಮತ್ತು ಅಮ್ಮನಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗ್ಲಿಕ್ಕೆ ಉಂಟಾಯ್ತಾ. ನನ್ನ ಅಣ್ಣಂದು ಮದುವೆ ಉಂಟು ಇನ್ನೊಂದು ತಿಂಗಳಲ್ಲಿ. ಅದಕ್ಕೆ ಬಟ್ಟೆ ಎಲ್ಲ ತೆಗೆದು ಮತ್ತೆ ಬ್ಲೌಸ್ ಹೊಲಿಲಿಕ್ಕೆ ಕೊಡಲಿಕ್ಕೆಲ್ಲ ಉಂಟಲ್ವಾ. ಹಾಗೆ ಇನ್ನು ಸಮಯ ಇಲ್ಲ, ಈಗಲೇ ಹೋಗ್ಬೇಕು. ಮತ್ತು ನಾನು ಬೆಂಗಳೂರಿಗೆ ಹೋದ ಮತ್ತೆ ಕಷ್ಟ ಆಗ್ಬೋದು. ಹಾಗೆ ಇವತ್ತು ನಾನು ಮತ್ತೆ ಅಮ್ಮ ಹೋಗಬೇಕು ಅಂತ ಯೋಚನೆ ಮಾಡಿದ್ದೇವೆ. ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಹರಿವೆ ಗಿಡದಲ್ಲಿ ನೋಡಿ ಅಂತೆ ಮೊಜೆಂಟಿ ಜೇನುನೊಣಗಳು ಹಾರಾಡುದು. ಬೆಳ್ಳಂಬೆಳಿಗ್ಗೆ ಮಕರಂದ ಹೀರ್ಲಿಕ್ಕೆ ಬಂದದ್ದು ಕಾಣ್ತದೆ ಇದರ ಹೂವಿಂದ ಎಲ್ಲ. ನಾನು ನಿಮಗೆ ತೋರಿಸಿದ್ದೆ, ಮೊದಲಿಂದ ನೋಡುವವರಿಗೆ ನೆನಪಿರಬಹುದು. ನಮ್ಮ ಮನೆಯ ಶೀಟಿನ ಕಬ್ಬಿಣದ ಕೊಳವೆಯಲ್ಲಿ ಈ ಮೊಜೆಂಟಿ ಜೇನುನೊಣಗಳು ಗೂಡು ಕಟ್ಟಿಕೊಂಡಿದೆ. ಅದರ ಹುಳಗಳೆಲ್ಲ ಇಲ್ಲಿ, ಅಂದರೆ ನೊಣಗಳು, ನಾವು ಜೇನು ಹುಳ ಅಂತ ಕೂಡ ಹೇಳ್ತೇವೆ, ಎಲ್ಲ ಬಂದು ಮಕರಂದ ಹೀರುದು ಕಾಣ್ತಾ ಇರಬಹುದು. ಎಷ್ಟು ದೊಡ್ಡ ಆಗಿದೆ ನೋಡಿ ಅಂತ ಈ ಹರಿವೆ ಗಿಡ. ನಿಮಗೆ ನೆನಪಿರಬಹುದು, ತುಂಬ ಹಿಂದೆ ನಾನು ಇದನ್ನು ನೆಡುವ ವಿಡಿಯೋ ಹಾಕಿದ್ದೆ. ಕಾಣ್ತಾ ಇರ್ಬೋದು ನಮ್ಮ ಹಸು. ಒಂಥರ ಬಿಸಿಲು ಚಂದ ಉಂಟು, ನೇರವಾಗಿ ಹಟ್ಟಿಗೆ ಎಲ್ಲ ಬೀಳ್ತದೆ, ಕಾಣ್ತಾ ಇರಬಹುದು ನಿಮಗೆ. ನಾನು ಆಗಲೇ ಹೇಳಿದ ಹಾಗೆ ನಾನು ಮತ್ತೆ ಅಮ್ಮ ಈಗ ಹೊರಟಿದ್ದೇವೆ. ನಮಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿ ಆದ ನಂತರ ನನ್ನ ಅಮ್ಮನ ಅಣ್ಣನ ಮನೆಗೆ ಹೋಗುದು. ಯಾಕಂತ ಹೇಳಿದರೆ, ನನ್ನ ಮಾವನ ಹೆಂಡತಿ, ಸೋದರ ಮಾವನ ಹೆಂಡತಿ, ಅವರು ಸ್ಟಿಚ್ ಮಾಡ್ತಾರೆ, ಬ್ಲೌಸ್ ಎಲ್ಲ ಚಂದ ಸ್ಟಿಚ್ ಮಾಡ್ತಾರೆ. ಹಾಗೆ ಅವರ ಹತ್ರ ಕೊಡುವ ಅಂತ ನಾವು ಆಲೋಚನೆ ಮಾಡಿದ್ದು. ಮಧ್ಯಾಹ್ನಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಮಾತಾಡಿ ಎಲ್ಲ ಮತ್ತೊಂದು ಸಂಜೆ ಆಗುವಾಗ ಎಲ್ಲ ಬರುದು ಅಂತ ಆಲೋಚನೆ ಮಾಡಿದ್ದೇವೆ. ಎಂತೆಲ್ಲ ಆಗ್ತದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಈಗ ನಾವು ರಿಕ್ಷಾವನ್ನು ಬರಲಿಕ್ಕೆ ಹೇಳಿದ್ದೇವೆ. ಅಪ್ಪ ಹೇಳಿದ್ದಾರೆ ಪರಿಚಯದವರ ಹತ್ರ. ಹಾಗೆ ಕೆಳಗೆ ತನಕ ನಡ್ಕೊಂಡು ಹೋಗ್ತೇವೆ. ಇಲ್ಲಿಯೇ ಮಾರ್ಗದಲ್ಲಿ ಎಲ್ಲ ಸ್ವಲ್ಪ ಅಡಚಣೆ ಆಗ್ತದೆ. ಅಗತ್ಯ ಇದ್ದರೆ ಬರ್ತದೆ ರಿಕ್ಷಾ, ಇಲ್ಲ ಅಂತ ಇಲ್ಲ. ಆದರೆ ನಾವು ಯಾವತ್ತೂ ಕೂಡ ಅದೊಂದು ಅಭ್ಯಾಸ ಆಗಿದೆ, ಕೆಳಗೆ ನಡ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಹೋಗೋದು. ಅಮ್ಮ ಹಿಂದಿನಿಂದ ಬರ್ತಾ ಇದ್ದಾರೆ. ನೋಡ್ಬೇಕು ಇವತ್ತು ಎಂತ ಹೇಗಿರುವ ಬಟ್ಟೆ ತೆಕ್ಕೊಳ್ಳೋದು, ಸೀರೆಯ ಎಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಎಲ್ಲ ನೋಡ್ಬೇಕಷ್ಟೆ. ಮತ್ತೊಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳದೆ ಹೇಗೆ ಇದ್ದೆ. ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನನ್ನ ಟೀಯಲ್ಲಿ. ಎಂತ ಅಂತ ಹೇಳಿದರೆ, ಎಕ್ಸಾಮನ್ನು ಆನ್ಲೈನಲ್ಲೇ ಮಾಡ್ಬೋದು, ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು
ಈ ಶುಕ್ರವಾರ ಹೋಗುವ ಅಗತ್ಯ ಇಲ್ಲ, ನಾಳೆ ಹೋಗುವ ಅಗತ್ಯ ಇಲ್ಲ. ಹಾಗಾದ ಕಾರಣ ಮುಂದಿನ ವಾರ ಯಾವಾಗ ಮೊನ್ನೆ ಹೇಳಿದ್ರಲ್ಲ ಆಫೀಸಿಗೆ ಬರ್ಬೇಕಂತ ಅದೇ ದಿವಸ ಹೋಗ್ಲಿಕ್ಕೆ ಅಂತ ಆಯ್ತು. ನನ್ನ ಅಮ್ಮ ಕೂಡ ಬರ್ತಾ ಇದ್ದಾರೆ, ಹಿಂದಿನಿಂದ ಕಾಣ್ತಾ ಇರ್ಬೋದು ನಿಮಗೆ. ನನ್ನ ಸಪೋರ್ಟಿಗೆ ದೇವರಿದ್ದಾರೆ. ಯಾಕಂತ ಹೇಳಿದರೆ ನಾನು ದೇವರ ಹತ್ರ ಕೇಳಿಕೊಂಡಿದ್ದೇನೆ. ಟೀ ಎಲ್ಲ ಹಾಗೆ ಹೇಳಿದ ಕೂಡಲೇ ಎಂತಾದರೂ ಮಾಡಿ ಈಗ ನಾಡಿದ್ದು ಬೆಂಗಳೂರಿಗೆ ಹೋಗೋದು ಬೇಡ, ಅದಕ್ಕಿಂತ ಮತ್ತೆ ಆದರೆ ಹೇಗಾದರೂ ನಾನು ಮೆಂಟಲಿ ಪ್ರಿಪೇರ್ ಆಗ್ತೇನೆ, ಆದರೆ ನಾಡಿದ್ದಂತೂ ಬೇಡ ಅಂತ ಹೇಳಿದ್ದೆ. ಹಾಗೆ ಆಯಿತು. ನಿನ್ನೆ ರಾತ್ರಿ ಮೆಸೇಜ್ ಬಂತು ನಮಗೆ, ಹಾಗೆ ಎಲ್ಲಿದ್ದೀರಿ, ಅಲ್ಲಿಂದಲೇ ಅಟೆಂಡ್ ಮಾಡ್ಬೋದು ಅಂತ. ಹಾಗಾದ ಕಾರಣ ಸಮಸ್ಯೆ ಇಲ್ಲ, ಖುಷಿ ಆಯಿತು ನನಗೆ. ಹಾಗೆ ಇವತ್ತು ಬೆಳಿಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳಬೇಕಂತ ಅಂದುಕೊಂಡೆ, ಮಾತಿನ ಭರದಲ್ಲಿ ಮರ್ತೇ ಹೋಯಿತು. ಹಾಗೆ ಈಗ ಹೇಳ್ತಾ ಇದ್ದೇನೆ. ಮತ್ತೆ ಎಂತ ಗೊತ್ತುಂಟ, ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿಯೇ ಉಂಟು. ಮೊನ್ನೆ ಎಲ್ಲ ಮಳೆ ಬಂದಿದೆ ಅಂತೆ, ನಿನ್ನೆ ಕೂಡ ಮಳೆ ಬಂದಿದೆ ಅಂತೆ ಕೆಲವು ಕಡೆ ಎಲ್ಲ. ಹಾಗೆ ಮುಗಿಲಿನ ವಾತಾವರಣ ಅಷ್ಟಾಗಿ ಕಾಣ್ತಾ ಇಲ್ಲ. ಇವತ್ತು ಬಿಸಿಲಲ್ಲಿ ಸೋತು ಬಳಲಿ ಬೆಂಡಾಗುವ ಪರಿಸ್ಥಿತಿ ಬರಬಹುದು. ನಾವು ಬಸ್ ಸ್ಟ್ಯಾಂಡ್ ತಲುಪಿದೆವು. ಬಸ್ಸಿಗಾಗಿ ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗಿ ಬಂತು. ಮತ್ತೆಂತ ಹೇಳಿದರೆ ಅಲ್ಲಿ ಹೋದ ನಂತರ ಹೆಚ್ಚೆಂತ ನನಗೆ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋದೆ. ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು 10 ನಿಮಿಷ ಕೂತಿದ್ದೆವು ಅಂತ ಅಂದುಕೊಳ್ತೇನೆ. ಅಷ್ಟರಲ್ಲಿ ನಮಗೆ ಬಸ್ ಕೂಡ ಬಂತು. ಹೆಚ್ಚೆಂತ ರಶ್ ಇರಲಿಲ್ಲ, ನಮಗೆ ಕೂತ್ಕೊಳ್ಳುವಷ್ಟು ಸೀಟ್ ಇತ್ತು. ಆದರೆ ನಮ್ಮ ಪೇಟೆಯಲ್ಲಿ ಆಗಿರಬಹುದು, ನಾವು ಹೋದಂತಹ ಬಟ್ಟೆ ಮಳಿಗೆಯಲ್ಲಿ ಆಗಿರಬಹುದು, ಸಾಕಷ್ಟು ಜನರಿದ್ದರು. ಹಬ್ಬ ಇತ್ತು, ಅದಲ್ಲದೆ ಹಬ್ಬ ಕೂಡ ಬರ್ತದೆ, ಮುಸಲ್ಮಾನರ ಹಬ್ಬ ಕೂಡ ಉಂಟಲ್ವ, ಹಾಗೆ ಸಾಕಷ್ಟು ಜನ ಇದ್ದರು. ಹಾಗಾಗಿ ಅಲ್ಲಿ ಎಂಥ ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ನನ್ನ ಮಾವ ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದರು. ಅವರ ಮನೆಗೆ ಅಲ್ಲಿಂದ ಒಂದು 10-15 ನಿಮಿಷದ ದಾರಿ, 10 ನಿಮಿಷ ಅಂತ ಹೇಳ್ಬೋದು. ಹಾಗೆ ಮಾವನೊಟ್ಟಿಗೆ ಅವರ ಮನೆಗೆ ಮಾತಾಡ್ತಾ ಹೊರಟೆವು ನಾವು. ಅತ್ತೆ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದರು. ನಾವು ಅಲ್ಲಿಗೆ ತಲುಪುವಾಗ ಸುಮಾರು ಮಧ್ಯಾಹ್ನ 1 ಗಂಟೆ 1:30 ಹತ್ರ ಆಗಿತ್ತು. ನಮ್ಮದು ಶಾಪಿಂಗ್ ಎಲ್ಲ ಆಗಿ ನಾವು ಮನೆಯಿಂದ ಹೊರಡುವಾಗಲೇ ತಡವಾಗಿತ್ತು. ಹಾಗೆ ಅತ್ತೆ ಕೂಡ ನಮಗೋಸ್ಕರ ಕಾಯ್ತಾ ಇದ್ರು ಮನೆಯಲ್ಲಿ. ಹಾಗೆ ಹೋದ ತಕ್ಷಣ ನಮ್ಮನ್ನು ಸ್ವಾಗತಿಸಿದವರು ಯಾರು ಅಂತ ನೋಡಿ. ಹಾಗೆ ಮನೆಗೆ ಹೋಗಿ ಕೈಕಾಲೆಲ್ಲ ತೊಳೆದು ಮತ್ತೆ ನೇರವಾಗಿ ನಾವು ಊಟಕ್ಕೆ ಕುಳಿತದ್ದು. ಅತ್ತೆ ಇಲ್ಲಿ ಅಡುಗೆ ಎಲ್ಲ ಮಾಡಿದ್ರು ತುಂಬ. ನಮಗೆ ಪಪಾಯಿದ್ದು ಪಲ್ಯ, ಪಪಾಯಿ ಅವರ ಮನೆಯಲ್ಲೇ ಆದದ್ದು. ಹಾಗೆ ಸಾರು ಮಾಡಿದ್ರು, ಅದರ ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರು. ಜೊತೆಗೆ ಸೇರಿಸಲಿಕ್ಕೆ ಸೆಂಡಿಗೆ ಕೂಡ ಇತ್ತು. ನಾವೀಗ ಮಾವನ ಮನೆಗೆ ಬಂದಿದ್ದೇವೆ. ಊಟ ಎಲ್ಲ ಆಯಿತು, ಅತ್ತೆ ಚಂದ ಅಡಿಗೆ ಎಲ್ಲ ಮಾಡಿದ್ರು. ಇನ್ನು ಸಾಯಂಕಾಲ ಹೊರಡುದು ನಾವಿಲ್ಲಿ. ನನ್ನ ಅತ್ತೆ ಮನೆಯಲ್ಲಿಯೇ ಈ ರೀತಿ ಸ್ಟಿಚ್ ಮಾಡ್ತಾರೆ. ಹಾಗೆ ಇಲ್ಲಿ 2 ಮಿಷನ್ ನಿಮಗೆ ಕಾಣ್ತಾ ಇರಬಹುದು. ಹಾಗೆ ನನ್ನದೊಂದು ಬಟ್ಟೆಗೆ ಕೈ ಜೋಡಿಸ್ಲಿಕ್ಕಿತ್ತು, ಅದಕ್ಕೆ ಅವರು ಸರಿಯಾದ ನೂಲು ಯಾವುದು ಅಂತೇಳಿ ಹುಡುಕ್ತಾ ಇದ್ರು. ಹಾಗೆ ಇಲ್ಲಿ ನೂಲಿನ ಪೆಟ್ಟಿಗೆಲ್ಲ ಕಾಣಬಹುದು ನಿಮಗೆ. ನನ್ನ ಅಮ್ಮ ಮತ್ತು ನನ್ನ ಅಕ್ಕನ ಅತ್ತೆ ಎಲ್ಲ ಇವರ ಹತ್ರ ಬ್ಲೌಸ್ ಹೊಲಿಲಿಕ್ಕೆ ಕೊಡ್ತಾರೆ. ಹಾಗೆ ನಾನು ಹೊರಗೆ ವಾತಾವರಣ ಎಲ್ಲ ನೋಡಿ ಹೋಗುವ ಅಂತ ಹೊರಗೆ ಬಂದೆ. ಅತ್ತೆಯ ಕೈ ತೋಟ ಕಾಣ್ಬೋದು ನಿಮಗಿಲ್ಲಿ, ದಾಸವಾಳ, ಮತ್ತು ಇಲ್ಲಿ ನಾವು ಇದಕ್ಕೆ ಬಿಸ್ಕೆಟ್ ಹೂ ಅಂತ ಹೇಳೋದಾಯ್ತಾ, ಕಾಣ್ತಾ ಇರಬಹುದು, ಕೆಂಪು ಬಣ್ಣದ್ದು. ಹಾಗೆ ಇಲ್ಲಿ ಮಲ್ಲಿಗೆ ಗಿಡ, ಇದಕ್ಕೆ ನಾವು ಮುತ್ತು ಮಲ್ಲಿಗೆ ಹೇಳೋದು, ಮತ್ತು ಪಪಾಯ ಗಿಡ ಎಲ್ಲ ಉಂಟು ಇಲ್ಲಿ. ಅದರ ಜೊತೆಗೆ ಇಲ್ಲಿ ಬಾವಿ ಕೂಡ ಉಂಟು, ನೆಟ್ ಹಾಕಿದ್ದಾರೆ ಬಾವಿಗೆ, ಕಾಣ್ತಾ ಇರಬಹುದು ನಿಮಗೆ. ನಾನು ನಿಮಗೆ ನೀರೆಷ್ಟುಂಟಂತ ತೋರಿಸ್ತೇನೆ. ಕಾಣ್ತಾ ಇರಬಹುದು, ನಾನು ಸ್ವಲ್ಪ ನೆಟ್ ಸರಿಸಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು. ಎಷ್ಟು ಮೇಲೆ ಉಂಟು ನೋಡಿ ನೀರು. ನಾನು ಬಹುಶಃ ಬೆಂಗಳೂರಿಗೆ ಹೋದ ನಂತರ ಇಲ್ಲಿ ನನ್ನ ಮಾವನ ಮನೆಗೆ ಬರಲೇ ಇಲ್ಲ ಕಾಣ್ತದೆ. ತುಂಬ ಸಮಯ ಆಯಿತು, ಸಾಕಷ್ಟು ಬದಲಾವಣೆಗಳೆಲ್ಲ ಆಗಿತ್ತು ಅಲ್ಲಿ ಮನೆಯ ಸುತ್ತಮುತ್ತ. ಹಾಗೆ ಇದೊಂದು ಬೆಕ್ಕು ನೋಡಿ, ಹೊಸೊಬ್ಬರು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕೂಡ ಭಯ ಇಲ್ಲ, ಹತ್ತಿರವೇ ಬರ್ತಾ ಇತ್ತು. ನನಗೆ ಮತ್ತೆ ಬೆಕ್ಕು ನಾಯಿಗಳಂತೆಲ್ಲ ಹೇಳಿದರೆ ಅಷ್ಟೆಂತ ವ್ಯಾಮೋಹ ಇಲ್ಲ, ದೂರದಿಂದ ಮಾತ್ರ ನೋಡ್ತೇನೆ ಹೊರತು ನನಗೆ ಅದನ್ನು ಮುಟ್ಟಿ ಅದನ್ನು ಮುದ್ದಾಡುವಂತಹ ಒಂದು ಅಭ್ಯಾಸ ಇಲ್ಲ ಅಂತ ಹೇಳಬಹುದು. ನನಗೆ ಬೆಕ್ಕು ನಾಯಿಗಳೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದಾಗ ಸಾಕಷ್ಟು ಜನಕ್ಕೆ ವಿಚಿತ್ರ ಅನಿಸ್ಬಹುದು, ಸಾಕಷ್ಟು ಜನರು ನನ್ನನ್ನು ಇದೇ ಕಾರಣಕ್ಕೆ ದ್ವೇಷ ಕೂಡ ಮಾಡ್ಬೋದು, ಗೊತ್ತಿಲ್ಲ. ಆದರೆ ಎಂತ ಅಂತ ಹೇಳಿದರೆ ನನಗೆ ಸಣ್ಣದಿರುವಾಗಿನಿಂದಲೂ ಕೂಡ ಅದೇನೋ ಗೊತ್ತಿಲ್ಲ, ಈ ರೀತಿ ಬೆಕ್ಕು ನಾಯಿಗಳಂತ ಹೇಳಿದರೆ ನಾನು ಸ್ವಲ್ಪ ದೂರವೇ. ನನ್ನ ಅಕ್ಕ ಸರಿ ವಿರುದ್ಧ, ಅವಳಿಗೆ ಬೆಕ್ಕು ನಾಯಿಗಳಂತ ಹೇಳಿದರೆ ತುಂಬ ಇಷ್ಟ. ನನ್ನ ಅಜ್ಜಿಗೆ ಕೂಡ ಬೆಕ್ಕು ನಾಯಿಗಳಂತ ಹೇಳಿದರೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾದ ಕಾರಣ ನನಗೂ ಕೂಡ ಅವರದ್ದೇ ಜೀನ್ ಬಂದಿರಬೇಕು. ಹಾಗೆ ನನ್ನದೊಂದು ಕುರ್ತಾ ಟಾಪಿಗೆ ಕೈ ಇಡಬೇಕಿತ್ತು, ಅತ್ತೆ ಹತ್ರ ಕೊಟ್ಟಿದ್ದೆ ಇದನ್ನೊಂದು ಸ್ಟಿಚ್ ಮಾಡಿ ಕೊಡಿ ಅಂತ. ಹಾಗೆ ನಾವು ಹೋಗುವ ಮೊದಲು ಅವರು ಒಂದು ಸ್ವಲ್ಪ ಹೊತ್ತಲ್ಲಿ ಅದನ್ನು ಫಿಕ್ಸ್ ಮಾಡಿ ಕೊಟ್ಟರು.
ಹಾಗೆ ನಾವು ತುಂಬ ಹೊತ್ತು ಮಾತಾಡ್ತಾ ಇದ್ದೆವು. ಮತ್ತೆ ಸಮಯ ನೋಡ್ತೇವೆ, ಗಂಟೆ 5 ಕಳೆದಿದೆ ಅಂತ ಹೇಳಿ ಮತ್ತೆ ಅತ್ತೆ ನಮಗೆ ಕಾಫಿ ಮತ್ತು ಕಲ್ಲಂಗಡಿ ಎಲ್ಲ ಕಟ್ ಮಾಡಿ ಕೊಟ್ಟರು. ಸಾಯಂಕಾಲ ಆಯಿತು. ಈಗ ಅತ್ತೆ ಕಾಫಿ ಎಲ್ಲ ಮಾಡಿ ಕೊಟ್ಟಿದ್ರು, ಎಲ್ಲ ಕುಡ್ದು ಈಗ ಒಂದ್ಸಲ ಮೇಲೆ ಟೆರೆಸ್ಗೆ ಹೋಗಿ ಮತ್ತೆ ಮನೆಗೆ ಹೋಗುವ ಅಂತ ಯೋಚನೆ ಮಾಡಿತ್ತು. ನಾನು ಇಲ್ಲಿಗೆ ಬರದೆ ತುಂಬ ಸಮಯ ಆಯಿತು. ಬೆಂಗಳೂರಿಗೆ ಹೋದ ಮತ್ತೆ ಬಹುಶಃ ಬರಲಿಲ್ಲ ಕಾಣ್ತದೆ. ವಾವ್, ಹಿಂದೆ ಸೂರ್ಯಾಸ್ತ ಆಗ್ತಾ ಉಂಟು. ಇಷ್ಟು ಕತ್ತಲಾಯಿತು, ನಾವು ಮನೆಗೆ ತಲುಪ್ತಾ ಬಂದೆವು ಆಯಿತಾ. ಹಾಗೆ ಮತ್ತೆಂತ ಅಪ್ಡೇಟ್ ಕೊಡ್ಲಿಕ್ಕೆ ಆಗಲಿಲ್ಲ. ಬಸ್ ಹತ್ತಿ ರಿಕ್ಷಾ ಹತ್ತಿ ಮತ್ತೆ ಮನೆಗೆ ಬರ್ತಾ ಇದ್ದೇವೆ. ಈಗ ನಾವು ಮನೆಗೆ ತಲುಪಿದೆವು, 7 ಗಂಟೆ ಆಗ್ತಾ ಬಂತು. ಹಾಗೆ ಅಲ್ಲಿ ಮಾವನ ಮನೆಯಲ್ಲಿ ಮಾತಾಡಿಕೊಂಡಿಲ್ವಾ ಗಂಟೆ ಹೋದದ್ದೇ ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಅಲ್ಲಿಂದ ಬಂದು ಈಗ ತಲುಪಿದಷ್ಟೇ. ಎಂತೆಲ್ಲ ತೆಕ್ಕೊಂಡೆವು ಅಂತ ಹೇಳೋದನ್ನು ನಾಳಿನ ವ್ಲಾಗಲ್ಲಿ ತೋರಿಸ್ತೇನೆ ಆಯ್ತಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.